ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ತನ್ನ ಮಾಜಿ ಪತಿ ಆಫೀಸ್ನಲ್ಲೇ ಅದ್ದೂರಿಯಾಗಿ ಕ್ಯಾಂಟೀನ್ ಶುರು ಮಾಡಿದ್ದಾಳೆ. ತಾಂಡವ್ ಆಫೀಸ್ನಲ್ಲೇ ಕೈತುತ್ತು ಬಿಸಿನೆಸ್ ದೊಡ್ಡದಾಗಿ ಶುರು ಮಾಡಿದ್ದಾಳೆ. ತಾಂಡವ್ ಆಫೀಸ್ನಿಂದ ಭಾಗ್ಯಗೆ ಪ್ರತಿದಿನ ಒಳ್ಳೆಯ ಆರ್ಡರ್ ಬರ್ತಾ ಇದೆ. ಇದನ್ನು ಗಮನಿಸಿದ ಆಕೆ ಅಲ್ಲಿಯ HR ಅನ್ನು ಹೋಗಿ ಭೇಟಿ ಮಾಡಿದ್ದಾಳೆ. ಅವಳು ಆಫೀಸ್ಗೆ ಬಂದಿರೋದನ್ನ ತಾಂಡವ್ ಮತ್ತು ಶ್ರೇಷ್ಠ ಗಮನಿಸಿದ್ದಾರೆ. ಇವಳು ಯಾಕೆ ಇಲ್ಲಿ ಬಂದ್ಲು ಅಂತ ತಲೆ ಕೆಡಿಸಿಕೊಂಡಿದ್ದಾರೆ. ಕುತೂಹಲ ತಡೆಯಲಾಗದೆ ತಾಂಡವ್ ಶ್ರೇಷ್ಠ ಭಾಗ್ಯ ಬಳಿಯೇ ಹೋಗಿ ನೀನೇನು ಇಲ್ಲಿ ಮಾಡ್ತಾ ಇದೀಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಆಗ ಭಾಗ್ಯ ಏನೋ ಸ್ವಲ್ಪ ಕೆಲಸ ಇತ್ತು, ಅದಕ್ಕಾಗಿ ಬಂದೆ ಅಂತ ಅಲ್ಲಿಂದ ಹೊರಟು ಹೋಗಿದ್ದಾಳೆ. ಶ್ರೇಷ್ಠ ನಾನಾ ಪ್ಲಾನ್ ಮಾಡಿ HR ಬಳಿ ಹೋಗಿ ಭಾಗ್ಯ ಯಾಕೆ ಬಂದಿದ್ಲು ಎನ್ನುವ ವಿಚಾರವನ್ನ ತಿಳಿಯೋದಕ್ಕೆ ಮುಂದಾಗ್ತಾಳೆ. ಆದ್ರೆ HR ಯಾವುದೇ ವಿಚಾರ ರಿವೀಲ್ ಮಾಡೋದಿಲ್ಲ. ಹೀಗಾಗಿ ಭಾಗ್ಯ ಯಾಕೆ ಆಫೀಸ್ಗೆ ಬಂದಿದ್ಲು ಅನ್ನೋದು ತಾಂಡವ್ ಮತ್ತು ಶ್ರೇಷ್ಠಗೆ ಪ್ರಶ್ನೆಯಾಗಿ ಉಳಿದಿದೆ. ಭಾಗ್ಯ ಮನೆಗೆ ಬಂದು ಅತ್ತೆ ಕುಸುಮ ಮಾವನ ಬಳಿ ನಾಳೆ ನೀವು ಎಲ್ಲರೂ ನನ್ನ ಜೊತೆ ಆಫೀಸ್ಗೆ ಬರಬೇಕು ಅಂತ ಹೇಳ್ತಾಳೆ. ಅದರಂತೆ ಮರುದಿನ ಎಲ್ರಿಗೂ ಅಚ್ಚರಿಯಾಗುವಂತಹ ಘಟನೆ ಸಂಭವಿಸುತ್ತೆ. ಮರುದಿನ ಆಫೀಸ್ಗೆ ಬಂದ ತಾಂಡವ್ಗೆ ಬಾಸ್ ಬಂದಿರೋದು ಗೊತ್ತಾಗತ್ತೆ. ಬಾಸ್ ಯಾಕೆ ಸಡನ್ ಆಗಿ ಬಂದಿದ್ದಾರೆ, ಮುಂದಿನ ವಾರ ಅವರು ಬರ್ಬೇಕಿತ್ತಲ್ಲ ಅಂತ ಸ್ನೇಹಿತರ ಬಳಿ ಕೇಳಿದಾಗ ಯಾರು ಸರಿಯಾದ ಉತ್ತರ ಕೊಡೋದಿಲ್ಲ. ಬಾಸ್ ನ ಭೇಟಿಯಾದ್ರೂ ಅವರು ತಾಂಡವ್ಗೆ ಅಷ್ಟೇನು ಪ್ರಾಮುಖ್ಯತೆ ಕೊಡೋದಿಲ್ಲ. ಇನ್ನು ಕೆಲ ಹೊತ್ತಿನ ಬಳಿಕ ತಾಂಡವ್ನ ಬಾಸ್ ಬಂದು ಭಾಗ್ಯಳನ್ನು ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿದ್ದಾರೆ. ಇವತ್ತಿನಿಂದ ನಮ್ಮ ಕ್ಯಾಂಟೀನ್ ನ ಎಲ್ಲ ಜವಾಬ್ದಾರಿ ಭಾಗ್ಯ ಮತ್ತು ತಂಡ ವಹಿಸಿಕೊಳ್ಳುತ್ತೆ ಅಂತ ಬಾಸ್ ಹೇಳಿದ್ದಾರೆ. ಇದನ್ನ ಕೇಳಿ ತಾಂಡವ್ ಶ್ರೇಷ್ಠಗೆ ಶಾಕ್ ಆಗಿದೆ. ಸ್ವತಃ ಬಾಸ್ ಬಂದು ಕ್ಯಾಂಟೀನ್ ಉದ್ಘಾಟಿಸಿ ಅದನ್ನ ಭಾಗ್ಯಗೆ ನೀಡಿರೋದನ್ನ ತಾಂಡವ್ ಶ್ರೇಷ್ಠಗೆ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇದರ ಬೆನ್ನಲ್ಲೇ ನನ್ನ ಕಾಲು ಎಳೆದು ಎದುರು ಹಾಕಿಕೊಳ್ಳಬಹುದು ಅಂದುಕೊಂಡಿದ್ದವರನ್ನೆಲ್ಲ ತುಳಿದು ಮೇಲೆ ಬಂದಿದ್ದೇನೆ ನಾನು ಅಂತ ಭಾಗ್ಯ ತಾಂಡವ್ಗೆ ಹೇಳಿದ್ದಾಳೆ. ಸದ್ಯ ಭಾಗ್ಯ ತನ್ನ ಮಾಜಿ ಪತಿಯ ಆಫೀಸ್ನಲ್ಲೇ ಕ್ಯಾಂಟೀನ್ ಶುರು ಮಾಡಿರೋದು ಯಾಕೆ ಎನ್ನುವಂತಹ ಕುತೂಹಲ ಕೆರಳಿಸಿದೆ. ಅಲ್ಲದೆ ಬಾಸ್ ಬಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ವೆಲ್ಕಮ್ ಮಾಡಿರುವ ಕಾರಣ ಏನು ಅನ್ನೋದು ಕೂಡ ಸಸ್ಪೆನ್ಸ್ ಆಗಿ ಉಳಿದಿದೆ. ಇದಕ್ಕೆಲ್ಲ ಮುಂದಿನ ಸಂಚಿಕೆಯಲ್ಲಿ ಉತ್ತರ ಸಿಗಬಹುದು.